ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಕ್ಕಂಥ ವಿಷಯ ಏನಂತಂದ್ರೆ, ಇತ್ತೀಚೆಗೆ ನಮ್ಮ ಕಲಬುರಗಿ ನಗರದಲ್ಲಿ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲಿನ ಸಂಪಾದಕರು ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಗಡೆ ಎಂಬ ಒಬ್ಬ ವರದಿಗಾರರ ಮೇಲೆ ಏನದ ಇತ್ತೀಚೆಗೆ ಒಬ್ಬ ಗುತ್ತಿಗೆದಾರ ಏನದ ಸುಳ್ಳು ಪ್ರಕರಣ ದಾಖಲೆ ಮಾಡೋದ್ರೊಂದಿಗೆ ಏನದ ಸಾಮಾಜಿಕ ಕಗ್ಗೊಲೆಯನ್ನು ಇವತ್ತಿನ ದಿನ ಏನದ ಒಂದು ಆಗಿದೆ ಅನ್ನೋ ಒಂದು ವಿಷಾದನವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಘಟನೆಯ ಸಂಕ್ಷಿಪ್ತ ವಿಚಾರವೇನಂತಂದ್ರೆ, ಸುಮಾರು ವರ್ಷಗಳಿಂದ ಪ್ರಿಂಟ್ ಮೀಡಿಯಾ ಆಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಗಡೆ ಅವರ ಒಂದು ನೇತೃತ್ವದಲ್ಲಿ ಹಲವಾರು ಸಾಮಾಜಿಕ ಚಟುವಟಿಕೆಗಳು ಬೆಳಕಿಗೆ ತರ್ತಕ್ಕಂಥ ಮತ್ತು ಇನ್ನಿತರ ಜಾಗೃತಿ ಕಾರ್ಯಕ್ರಮ ಮಾಡುವ ಮುಖಾಂತರ ಏನದ ಟಿವಿ ಚಾನೆಲ್ ತಮ್ಮದೇ ಆದ ಹೆಸರನ್ನ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಗಡೆ ಅವರು ಹಲವಾರು ಸಾಮಾಜಿಕ ಸಮಸ್ಯೆಗಳನ್ನ ಬೆಳಕನ್ನ ಚೆಲ್ಲಿರ್ತಾರೆ. ಹಲವಾರು ಸುದ್ದಿಗಳನ್ನು ಬಿತ್ತರಿಸುವುದೊಂದಿಗೆ ಸಾಮಾಜಿಕ ಸುವ್ಯವಸ್ಥೆಯಲ್ಲಿ ಕಾಪಾಡಲು ಅವರು ಪಾತ್ರವು ಕೂಡ ಅತಿ ದೊಡ್ಡದಾಗಿ ನಾವು ಇವತ್ತಿನ ದಿನ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ 4ನೇ ಅಂಗ ಪತ್ರಿಕಾ ಮಾಧ್ಯಮ ಅಂಗ ಅಂತ ಹೇಳ್ಕಿರ್ತೀವಿ, ಅದೇ ರೀತಿ ಪತ್ರಿಕಾದಲ್ಲಿ ಸೇವೆ ಮಾಡ್ತಾ ಇದಾರ. ಅದರೊಂದಿಗೆ ಏನದ ಇತ್ತೀಚೆಗೆ ಏನದ ಬೇಲೂರು ಕ್ರಾಸ್ ನಿಂದ ಒಂದು 2-3 ಕಿಲೋಮೀಟರ್ನ ಒಂದು ರಸ್ತೆ ಕಾಮಗಾರಿಯ ಕುರಿತು ಏನದ ಸಾರ್ವಜನಿಕರ ದೂರಿನ ಅನ್ವಯ, ಅಲ್ಲಿ ಸ್ಥಳೀಯರ ಒಂದು ದೂರಿನ ಅನ್ವಯ ಏನದ ಒಂದು ಆ ಟಿವಿ ಚಾನೆಲ್ ನಲ್ಲಿ ಏನದ ಒಂದು ನ್ಯೂಸ್ ಅನ್ನ ಬಿತ್ತರಿಸ್ತಿರ್ತಾರ. ಇದೊಂದು ಸಂಪೂರ್ಣ ಕಲ್ಪೆ ಮಟ್ಟ ಕಾಮಗಾರಿ ಅದ. ಈ ಕಾಮಗಾರಿಗಳಿಂದ ಏನದ ಹಲವಾರು ಅಪಘಾತಗಳಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರದೊಂದು ಇಟ್ಕೊಂಡು ಏನದ ಒಂದು ಸುದ್ದಿಯನ್ನು ಬಿತ್ತರಿಸ್ತಿರ್ತಾರ. ಆ ಸುದ್ದಿಯ ಒಂದು ನೆಪವನ್ನ ಇಟ್ಕೊಂಡು ಏನದ ಅವತ್ತಿನ ಒಬ್ಬ ಗುತ್ತಿಗೆದಾರ ಒಬ್ಬ ವ್ಯಕ್ತಿ ಸುರೇಶ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆಗೆ ಏನದ ಒಂದು ಮುಖಾಮುಖಿ ಮಾತನಾಡಿ, ನೀವೇನದ ಒಂದು ನ್ಯೂಸ್ ಅನ್ನ ಡಿಲೀಟ್ ಮಾಡಿಸ್ರಿ ಫೇಸ್ಬುಕ್ ನಲ್ಲಿ ಮತ್ತು ಇನ್ನಿತರ ಜಾಲತಾಣಗಳಲ್ಲಿ ಡಿಲೀಟ್ ಮಾಡಿಸ್ರಿ ಅಂತ ಹೇಳಿ ಕಳ್ಸಿದ್ರು ಅಂತ ಹೇಳಿ ಏನದ ಕಂಪ್ಲೇಂಟ್ ನಲ್ಲಿ ಏನೋ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಒಂದೊಂದು ಸ್ಪಷ್ಟವಾಗಿ ಹೇಳ್ತಕ್ಕಂಥ ವಿಷಯ ಏನಂತಂದ್ರ, ಯಾರು ಕೂಡ ಮಲ್ಲಿಕಾರ್ಜುನ್ ಪಗಡೆ ಎನ್ನುವ ಒಬ್ಬ ಪತ್ರಕರ್ತನಿಗೆ ಯಾರು ಕೂಡ ಸಂಪರ್ಕ ಮಾಡಿಲ್ಲ. ಇದೊಂದು ಪೂರ್ವ ನಿಯೋಜಿತ ವ್ಯವಸ್ಥಿತವಾಗಿ ಅವರನ್ನ ತುಳಿಯೋಗೋಸ್ಕರ ಒಂದು ವ್ಯವಸ್ಥಿತ ಮಾಡಿ ಅನ್ನೋದು ಸುಳ್ಳು ಪ್ರಕರಣವನ್ನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುವುದು ಈ ಒಂದು ಸಾಮಾಜಿಕ ಪತ್ರಿಕಾ ಮಾಧ್ಯಮಕ್ಕೆ ಒಂದು ಕಗ್ಗೊಲೆಯನ್ನ ಮತ್ತು ಒತ್ತಡವನ್ನ ಹಾಕತಕ್ಕಂತ ಪ್ರಯತ್ನವನ್ನ ಇವತ್ತಿನ ದಿನ ಏನದ ಕಾಣದ ಕೈಗಳನ್ನ ಮಾಡ್ಯಾರ. ಹಾಗಾಗಿ ಆ ವ್ಯಕ್ತಿಗಳು ಆ ಮಲ್ಲಿಕಾರ್ಜುನ್ ಪಗಡೆ ಅನ್ನೋರಿಗೆ ಏನದ ಒಂದು ದೂರವಾಣಿ ಸಂಖ್ಯೆಯನ್ನ ಮಾಡಿದ್ರಂದ್ರ ಕಾಲಿಸ್ಟ್ರಿಯನ್ನ ತೆಗಿಲಿ, ಸಿಡಿಆರ್ ಅನ್ನ ಹಾಕ್ಲಿ, ಅಥವಾ ಯಾವ ಜಾಗದಾಗ ಭೇಟಿ ಆದ್ರು ಅಂತೇಳಿ ಯಾವುದೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವುದೂ ಸ್ಪಷ್ಟವಾಗಿಲ್ಲ. ಹಾಗಾಗಿ ನಾನು ಮಾನ್ಯ ಕಮಿಷನರ್ ಸಾಹೇಬರಿಗೆ ಮತ್ತು ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾನು ಏನದ ಇವತ್ತಿನ ದಿನ ನಾನು ಆಗ್ರಹಿಸ್ತಾ ಇದ್ದೀನಿ, ಆ ಪತ್ರಕರ್ತರ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣವನ್ನ ರದ್ದು ಮಾಡಬೇಕು, ಅಥವಾ ಏನದ ಬಿ ರಿಪೋರ್ಟ್ ಅನ್ನ ಹಾಕಿ ಆ ಪ್ರಕರಣವನ್ನು ಎಲ್ಲಿಗೆ ಬಿಡಬೇಕು, ಮತ್ತು ಸುಳ್ಳು ಕಂಪ್ಲೇಂಟ್ ಮಾಡಿರ್ತಕ್ಕಂಥ ಗುತ್ತಿಗೆದಾರರ ವಿರುದ್ಧ ಮತ್ತು ಇನ್ನಿತರ ವ್ಯಕ್ತಿಗಳ ವಿರುದ್ಧ ಏನದ ಕ್ರಿಮಿನಲ್ ಪ್ರಕರಣವನ್ನ ದಾಖಲೆ ಮಾಡಬೇಕು. ಒಂದು ವೇಳೆ ಈ ಪ್ರಕರಣವನ್ನ ಏನು ರದ್ದನ್ನ ಮಾಡದೆ ಹೋದ್ರೆ ಏನದ ನಾವು ಸಾಮೂಹಿಕವಾಗಿ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರೊಂದಿಗೆ, ಸಾಮಾಜಿಕ ಹೋರಾಟಗಾರರೊಂದಿಗೆ, ಸಮಾಜದ ಅಧ್ಯಕ್ಷರೊಂದಿಗೆ ಎಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿ ಕಲಬುರಗಿ ಬಂದ್ ಕರೆಯನ್ನ ಕೊಡಬೇಕಾಗ್ತದ. ಹಾಗಾಗಿ ಕಾನೂನು ದೃಷ್ಟಿಯಲ್ಲಿ ಪತ್ರಕರ್ತರೇ ಆಗಿರ್ಲಿ, ಒಬ್ಬ ವಕೀಲನೇ ಆಗಿರ್ಲಿ, ಒಬ್ಬ ರಾಜಕಾರಣಿನೇ ಆಗಿರ್ಲಿ, ವೈದ್ಯಾಧಿಕಾರಿನೇ ಆಗಿರ್ಲಿ, ಒಬ್ಬ ಉದ್ಯಮಿದಾರನೇ ಆಗಿರ್ಲಿ, ಒಬ್ಬ ಗುತ್ತಿಗೆದಾರನೇ ಆಗಿರ್ಲಿ, ವಿದ್ಯಾರ್ಥಿ ಆಗಿರ್ಲಿ, ಯಾರೇ ಆದ್ರೂ ಕೂಡ ಕಾನೂನನ್ನು ಗೌರವಿಸಲೇಬೇಕು, ಕಾನೂನನ್ನ ಪಾಲನೆ ಮಾಡಲೇಬೇಕು. ಹಾಗಾಗಿ ಸೂಕ್ತ ರೀತಿಯ ತನಿಖೆ ಆಗ್ಲಿ. ಒಂದು ವೇಳೆ ಪತ್ರಕರ್ತ ಮಲ್ಲಿಕಾರ್ಜುನ್ ಪಗಡೆ ಅವರು ಅವ್ರು ಏನಾದ್ರು ಅವ್ರು ಡಿಮ್ಯಾಂಡ್ ಮಾಡಿದ್ದು ಸತ್ಯ ಇತ್ತಂದ್ರ ತನಿಖೆ ಮಾಡಿ ಅವ್ರ ಮೇಲೆ ಏನದ ಕಾನೂನು ಪ್ರಕಾರ ಅವ್ರ ಮೇಲೆ ಪ್ರಕರಣವನ್ನ ದಾಖಲೆ ಮಾಡಿ, ಅದಕ್ಕೆ ನಮ್ಗೆ ಅಡೆತಡೆ ಇಲ್ಲ. ಆದ್ರ ಈ ಮೇಲ್ನೋಟಕ್ಕೆ ಯಾವುದೇ ಒಂದು ಈ ಪತ್ರಿಕಾ ಗೋಷ್ಠಿಯಲ್ಲಿ ತಿಳಿಸ್ತಕ್ಕಂಥ ವಿಷಯ ಅಂದ್ರೆ, FR ನಲ್ಲಿ ಯಾವಾಗ ಇವ ದುಡ್ಡು ಕೇಳದ, ಯಾವ ಜಾಗದಲ್ಲಿ ಮಾತಾಡಿದ್ರು, ಯಾವಾಗ ನನ್ ಫೋನ್ ಕಾಲ್ ಮಾಡಿದೆ, ಯಾವುದೂ ಕೂಡ ಆಧಾರವಿಲ್ಲ. ಹಾಗಾಗಿ ಇದೊಂದು ಪೂರ್ವ ನಿಯೋಜಿತ ಸುಳ್ಳು ಪ್ರಕರಣ. ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ್ ಪಗಡೆ ಅನ್ನುವ ಪತ್ರಕರ್ತರ ಮೇಲೆ ಇವತ್ತು ಪ್ರಕರಣ ದಾಖಲೆ ಆಗ್ಯದ. ನಾಳೆ ಮತ್ತೊಬ್ರು ಏನದ ನ್ಯೂಸ್ ಅನ್ನ ಬಿತ್ತರಿಸಿದ್ರೆ, ಮತ್ತೊಬ್ರು ಚಾನೆಲ್ ನಲ್ಲಿ ಸುದ್ದಿಯನ್ನ ಹಾಕಿದ್ರೆ ಆ ವ್ಯಕ್ತಿಯ ವಿರುದ್ಧ ಸಹ ಏನದ ಸುಳ್ಳು ಪ್ರಕರಣವನ್ನ ಮಾಡ್ತಕ್ಕಂತ ಹಲವಾರು ನಾವು ಸಂದರ್ಭಗಳನ್ನು ಮತ್ತು ಸನ್ನಿವೇಶಗಳನ್ನ ಕಂಡಿದ್ದೀವಿ. ಹಾಗಾಗಿ ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪೇ ಅದು ಪತ್ರಕರ್ತನೇ ಆಗಿರ್ಲಿ, ಒಬ್ಬ ವಕೀಲನೇ ಆಗಿರ್ಲಿ, ಇನ್ನಿತರ ಯಾರೇ ವ್ಯಕ್ತಿಗಳಾಗಿರ್ಲಿ, ಆದ್ರ ಸೂಕ್ತ ರೀತಿಯಿಂದ ತನಿಖೆ ಮಾಡಿ ತಪ್ಪಿಸ್ಥರ ವಿರುದ್ಧ ಪ್ರಕರಣ ದಾಖಲೆ ಆಗ್ಲಿ. ಹಾಗಾಗಿ ಈ ಒಂದು ಪತ್ರಕರ್ತರ ಆಗಿರ್ತಕ್ಕಂಥ ಪ್ರಕರಣವನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ ಏನು ನಿರ್ದೋಷಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಗಡೆ ಅವರನ್ನ ಈ ಒಂದು ಪ್ರಕರಣದಿಂದ ಕೈ ಬಿಟ್ಟು ಬಿ ರಿಪೋರ್ಟ್ ಅನ್ನ ಹಾಕ್ಬೇಕು. ಹಾಗಾಗಿ ಈ ರೀತಿ ಮುಂದೆ ಯಾವುದೇ ಪತ್ರಕರ್ತರ ಮೇಲೆ ಸುಳ್ಳಿನ ಪ್ರಕರಣವನ್ನ
ದಾಖಲೆ ಮಾಡದ ಹಾಗೆ ನನ್ನ ಈ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಎಚ್ಚರವನ್ನು ವಹಿಸ್ಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನದ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ. ನನ್ನ ಹೆಸರು ರವಿಚಂದ್ರ ಗುತ್ತೇದಾರ್, ಸಾಮಾಜಿಕ ಹೋರಾಟಗಾರ ಮತ್ತು ನ್ಯಾಯವಾದಿ, ಜಿಲ್ಲಾ ಮತ್ತು ಹೈಕೋರ್ಟ್ ಕಲಬುರಗಿ.